ಆಮ್ ಕ್ಯೂರಿಯಸ್, ಈಗ ಪಾಡ್ಕಾಸ್ಟಿಗೆ ನೀವು ಬಂದಿದ್ದೀರಿ, ನಾನು ನಿಮ್ಮನ್ನು ವೆಲ್ಕಮ್ ಮಾಡಬೇಕು. ಓಕೆ. ಸಂಸ್ಕೃತದಲ್ಲಿ ಹೇಗಿರುತ್ತೆ ಹೇಳ್ಬೋದಾ? ಸೊ ಬೆಂಗಳೂರು ಬಸ್ ಪಾಡ್ಕಾಸ್ಟ್ ನೀವು ಬಂದಿದ್ದೀರಿ, ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಿದ್ದೀನಿ. ಓಕೆ. ಅಥವಾ ನೀವು ನನ್ನನ್ನು ವೆಲ್ಕಮ್ ಮಾಡ್ಬೋದು. ಸರಿ. ಓಕೆ. ಸರ್ವೇಷಾಮಪಿ ನಮಸ್ಕಾರಾಃ. ಸರ್ವೇಭ್ಯಃ ಪ್ರೀತ್ಯಾ ಅಹಂ ಸ್ವಾಗತಂ ವದಾಮಿ अस्माकं बेङ्गलूरु बज़् इति पाड्कास्ट् मध्ये. अद्य अस्माकं परतः भावना इति महोदया अस्ति, उपस्थिता अस्ति. तस्मै अहं प्रीत्या स्वागतं वदामि. भवत्यै स्वागतम् अस्ति. ನಂಗೆ ಅರ್ಥ ಆಯಿತು. ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿದ್ರಿ, ಅದಾದ್ಮೇಲೆ ನನಗೆ ಸ್ವಾಗತ ಹೇಳಿದ್ರ? ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹೇಳ್ಬಿಟ್ಟೆ. ಸಂಸ್ಕೃತ ಇಷ್ಟು ಸುಲಲಿತವಾಗಿ ಮಾತಾಡ್ತಿರಲ್ಲ, ಆದರೆ ಸಂಸ್ಕೃತದ ಬಗ್ಗೆ ಡಿಫಿಕಲ್ಟ್, ಅದು ಪ್ರಾಕ್ಟಿಕಲ್ ಇಲ್ಲ ಲ್ಯಾಂಗ್ವೇಜ್ ಅಂತ ಬಹಳಷ್ಟು ಜನ ಅದನ್ನು ಹೇಳ್ತಾ ಇರ್ತಾರೆ. ಸಂಸ್ಕೃತ ಅನ್ನೋದು ಬಹಳ ಕಷ್ಟ ಆ್ಯಂಡ್ ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಟು ಬಿ ಯೂಸ್ಡ್ ಅಂತ. ಯಾಕೆ ಹಂಗೆ ಅನಿಸುತ್ತೆ ಅಂತ ನಿಮಗನ್ಸುತ್ತೆ? ಮತ್ತು ಅದರ ಬಳಕೆ ಮಾಡ್ತಾ ಇರೋ ನಿಮಗೆ ಏನು ಅನಿಸುತ್ತೆ ಭಾಷೆ ಬಗ್ಗೆ? ಮೊದಲನೇದಾಗಿ ಸಂಸ್ಕೃತ ನಮಗೆ ನಾವು ಕೇಳಿದ್ದು ಯಾವಾಗ, ಎಲ್ಲರೂ ಜನರ ಬಗ್ಗೆ ಹೇಳ್ತಾ ಇದ್ದೀನಿ, ಫಸ್ಟ್ ಇಂಟ್ರೊಡಕ್ಷನ್ ಅವರಿಗೆ ಆಗಿದ್ದು ಸ್ಕೂಲಲ್ಲಿ ಶ್ಲೋಕಗಳ ಮೂಲಕ ಆಗಿರ್ಬೋದು. ಶ್ಲೋಕ ಹೇಳ್ಕೊಡ್ತಾರೆ, ಅದರ ಅರ್ಥ ಕೇಳಿದರೆ ಅದರ ಅರ್ಥ ಹೇಳೋದಿಲ್ಲ. ಸೊ ಅಲ್ಲಿ ಕನೆಕ್ಟಿವಿಟಿ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಖಂಡಿತ ಕಷ್ಟ ಅನಿಸುತ್ತೆ. ಅದೇ ನಾವು ಬೇರೆ ಭಾಷೆಗಳ ಥರನೇ ಸಂಸ್ಕೃತ ಕಲ್ತಿದ್ದಿದ್ರೆ ಅದು ಅಷ್ಟು ಕಷ್ಟ ಅನಿಸ್ತಿರ್ಲಿಲ್ವೇನೋ. ಮೊದಲನೇದಾಗಿ ನಾನು ಕನ್ನಡ ಕಲ್ತಿದ್ದು ಪದ ಅಮ್ಮ, ಅಪ್ಪ, ಮೂಗು, ಬಾಯಿ, ಕಣ್ಣು, ಈ ರೀತಿ ಸರಳ ಪದಗಳಿಂದ. ಅದೇ ರೀತಿ ಸಂಸ್ಕೃತ ಕೂಡ ಅದೇ ಲೆವೆಲಿಂದಾನೇ ಶುರು ಮಾಡಿದ್ದಿದ್ರೆ, ಅಷ್ಟು ಕನೆಕ್ಟಿವಿಟಿಯಿಂದ ಶುರು ಮಾಡಿದ್ದಿದ್ರೆ ಖಂಡಿತ ಅದು ನಮಗೆ ಸರಳ ಅನಿಸ್ತಾ ಇತ್ತು. ನನಗೆ ಯಾಕೆ ಸರಳ ಅಂದರೆ ನಾನು ಇದೇ ಥರ ಕಲ್ತಿದ್ದು. ಅದಕ್ಕೆ ಮೊದಲು ಮಾತಾಡೋದ್ರಿಂದನೇ ಕಲ್ತಿದ್ದು. ಮಾತಾಡೋದ್ರಿಂದ? ಹೌದು ಹೌದು. ಸೊ ಮೊದಲು ಶ್ಲೋಕ, ಮೊದಲು ರಾಮಶಬ್ದ, ವ್ಯಾಕರಣಕ್ಕಿಂತ ನಂಗೆ ಮೊದಲು ಭಾಷೆ ಮಾತಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದು. ಸೊ ಈ ರೀತಿ ಚಿಕ್ಕವರಿದ್ದಾಗಿಂದನೂ ಕೂಡ ನಾನು, ನಮ್ಮಣ್ಣ, ನಮ್ಮಪ್ಪ ಕರ್ಕೊಂಡು ಹೋಗ್ತಾಯಿದ್ರು ಹೊನ್ನಾವರ ಕಡೆ. ಅಲ್ಲೊಂದು ವರ್ಕ್ಶಾಪ್ ಆಗ್ತಾಯಿತ್ತು. ಅಲ್ಲೂ ಹೇಗೆ ಅಂದರೆ ನದಿ ತೀರದಲ್ಲಿ ಒಂದು ಜಾಗ ಇತ್ತು, ಅಲ್ಲಿ ಸುಮಾರು ಜನ ಬರ್ತಾಯಿದ್ರು. ಅಲ್ಲಿ ಸಂಸ್ಕೃತ ಕಲಿತು ಒಂದು 15-20 ದಿವಸ ಕಲಿತು, ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಅಲ್ಲಿ ಸಂಸ್ಕೃತನೇ. ಊಟ ಮಾಡುವಾಗಲೂ ಸಂಸ್ಕೃತ, ಇವಾಗ ಆಟ ಆಡುವಾಗಲೂ ಸಂಸ್ಕೃತ, ಹೀಗೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಅದೇ ಭಾಷೆ ಕೇಳ್ತಾ 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 ಆ ಭಾಷೆ ಬಂದುಬಿಡುತ್ತೆ ನಿಮಗೆ. ಸೊ ಆ ರೀತಿ ಒಂದು ಕಾನ್ಸೆಪ್ಟಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲ ನಾವು ಅಲ್ಲೇ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಅದು ಫಸ್ಟ್ ಇಂಟ್ರೊಡಕ್ಷನ್ ನನಗೆ ಸಂಸ್ಕೃತದ್ದಾಗಿದ್ದು ಮಾತನಾಡೋದ್ರಿಂದ. ಅದಕ್ಕಾಗಿ ನನಗೆ ಸರಳ ಅನಿಸುತ್ತೆ, ಸಿಂಪಲ್ ಅನಿಸುತ್ತೆ. ಆ್ಯಂಡ್ ಯಾವಾಗ ಚಿಕ್ಕ ಮಕ್ಕಳಿಂದ ನಾವೇನೇನು ಕಲಿತೀವೋ ಅದು ಬೇಗ ನಮಗೆ ಖಂಡಿತ ತಲೆಗೆ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು ಹೌದು.